ಅವನು ಒಳ್ಳೆ ಸಜ್ಜೀವ ವಿಪೃಥು. ಯಾರು ಅಂತಂದ್ರೆ 49 ಮಂದಿ ಮರುದ್ದೇವತೆಗಳಲ್ಲಿ 49 ಮರುದ್ಗಣ ಅಂತಿದೆ. 49 ಮರುದ್ದೇವತೆಗಳ ಗಣ. ಅದರಲ್ಲಿ ಸೌಮ್ಯ ಅನ್ನುವಂಥ ಮರುದ್ದೇವತನೇ ವಿಪೃಥವಾಗಿ ಹುಟ್ಟಿದ್ದು. ಏಕೋಶ್ಯಸೌ ಮರುತಾಂ ಸೌಮ್ಯ ನಾಮ. ಅದು ಕೃಷ್ಣನ ಸೇವೆಗಾಗಿಯೇ ಹುಟ್ಟಿದವನು, ಯಾವ ಶಾಪದಿಂದ ಹುಟ್ಟಿದವನಲ್ಲ, ಏನಲ್ಲ. ಆದ್ರಿಂದ ಅಂಥ ವಿಪೃಥವನ್ನ ತಾನು ಅವನಿಗೂ ತೊಂದರೆ ಮಾಡಬಾರದು ಅಂತ ಕೃಷ್ಣ ಶರವರ್ಷೈರ್ವ ವರ್ಷ ಬಾಣದ ಮಳೆ ಸುರಿಸಿದ್ನಂತೆ. ಆದರೆ ಯಥಾಕ್ಷತಂ ನಭವೇತ್ ಸವ್ಯಸಾಚಿ, ಅಲ್ಲಿ ಸವ್ಯಸಾಚಿ ಅಂತ ಪ್ರಯೋಗ ಮಾಡ್ತಾರೆ. ಬಲಗೈ ಎಡಗೈಯಿಂದ ಬಿಟ್ಟಿದಾನಂತೆ ಬಾಣಗಳನ್ನು ಅವನ ಮೇಲೆ, ವಿಪೃಥುವಿನ ಮೇಲೆ. ಆದರೆ ಅಷ್ಟು ಬಾಣ ಯಾಕೆ ಬಿಟ್ಟ ಅರ್ಜುನ ಅಂತಂದ್ರೆ ವಿಪೃಥು ಚೆನ್ನಾಗಿ ಹೋರಾಡಿದ್ದಾನೆ ಅಂತ ಬೇರೆಯವರಿಗೆ ಗೊತ್ತಾಗ್ಬೇಕು. ಬಾಣ ಬಿಡೋ ಪ್ರಮೇಯನೇ ಇಲ್ಲ. ಅದನ್ನ ಬಲಗೈಯಿಂದ ಬಾಣ ಬಿಟ್ಟ ಅಂತ ಬೇರೆಯವರೆಲ್ಲ ಬಲರಾಮನಿಗೆ ಹೇಳಿದಾಗ ಹಾಗಾದ್ರೆ ಭಾರಿ ಎದುರಿಸಿದ್ದಾನೆ ವಿಪೃಥು ಅಂತ ಅವನ ಅರ್ಥ ಮಾಡ್ಕೋಬೇಕು. ಆ ರೀತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಜುನ ಎರಡೂ ಕೈಯಿಂದ ಬಾಣ ಪ್ರಯೋಗ ಮಾಡ್ತಾ ಇದ್ದಾನಂತೆ. ಆದ್ರೆ ಯಥಾಕ್ಷತಂ ನ ಭವೇತ್, ಗಾಯ ಆಗಿರಬಾರ್ದು. ಆ ರೀತಿ ಬಾಣದ ಮಳೆ ಸುರಿಸಿದ, ಒಂದು ಸ್ವಲ್ಪನೂ ಕೂಡ ಗಾಯ ಆಗಿಲ್ಲ. ಆ ರೀತಿ ವಿಪೃಥುವಿನ ಜೊತೆಗೆ ಯುದ್ಧ ಮಾಡಿದ. ಆದ್ರೆ ಮಾಡ್ತಾ ಮಾಡ್ತಾ ಅವನ ಆಯುಧಗಳನ್ನೆಲ್ಲ ಪುಡಿ ಮಾಡಿದ್ನಂತೆ. ವಿಪೃಥುವಿನ ಆಯುಧವನ್ನೆಲ್ಲ ನಾಶ ಮಾಡಿದ, ಅವನ ರಥವನ್ನ ಪುಡಿ ಮಾಡಿದ. ಆದ್ರೆ ಅವನಿಗೆ ಏನೂ ಆಗಲಿಲ್ಲ. ಆ ರೀತಿ ಮಾಡಿ ನಿರಾಯುಧಂ ವಿರಥಂಚೈವ ಚಕ್ರೆ ಪಾರ್ಥಸ್ಯೇನಾಂತಸ್ಯ ನೈವಾಹನಚ್ಚ, ಸೈನ್ಯವನ್ನ ಹಿಮ್ಮೆಟ್ಟಿಸಿದ, ಒಬ್ಬರನ್ನು ಕೂಡ ಕೊಲ್ಲಿಲ್ಲ. ದೃಷ್ಟ್ವಾ ಶರಾಂಸ್ತಸ್ಯ ತೀಕ್ಷ್ಣಾನ್ ತ್ವಚೋಪಿ ನಚ್ಛೇದಕಾನ್ ವಿಪೃಥುಸ್ತಂತು ತೋಷ. ಆವಾಗ ವಿಪೃಥುವಿಗೆ ಅನಿಸ್ತಂತೆ ಎಂಥ ಕೌಶಲ ಸಂಪಾದನೆ ಮಾಡಿದ್ದಾನೆ, ಎಷ್ಟು ವೇಗದಿಂದ ಬಾಣ ಬರ್ತದೆ, ಆದರೆ ಗಾಯ ಆಗ್ತಾ ಇಲ್ಲ, ಚುಚ್ಚುತ್ತಾ ಇಲ್ಲ, ನೋವಾಗ್ತಾ ಇಲ್ಲ. ಇದೊಂದು ಅದ್ಭುತವಾದ ಕೌಶಲ ಅಂತ ಬಹಳ ಸಂತೋಷಪಟ್ಟನಂತೆ. ಹೀಗೆ ಆಯುಧ ಎಲ್ಲ ನಾಶ ಆದದ್ದು ಅವನಿಗೆ ಬಹಳ ಅನುಕೂಲ ಆಯ್ತಂತೆ. ಆಯುಧ ಎಲ್ಲ ನಾಶ ಆದ ಮೇಲೆ ಮುಷ್ಟಿ ಯುದ್ಧ ಮಾಡ್ತೇನೆ ಅಂತ ಎಲ್ರಿಗೂ ಕೇಳೋ ಹಾಗೆ ಭಾರಿ ಜೋರಾಗಿ ಗರ್ಜನೆ ಮಾಡಿಕೊಂಡು ಮುಷ್ಟಿ ಯುದ್ಧ ಮಾಡೋ ನೆಪದಲ್ಲಿ ಬಂದಂತೆ ಅರ್ಜುನನ ಹತ್ರ. ಅದು ಮಾತಾಡಬೇಕಾಗಿದೆ ಗುಟ್ಟಾಗಿ, ಅದಕ್ಕೋಸ್ಕರ ಬಂದಂತೆ. ಉಪೇತ್ಯ ಪಾರ್ಥಂಚ ಶಶಂಸ ಸರ್ವಂ ಆಜ್ಞಾಂ ವಿಷ್ಣು ಸನ್ನಿಯುದ್ಧನ್ಯವಾಸ್ಮಿ ಕೃತ್ತಾಯುಧ ಫಲ್ಗುನೇ ನೈವ ಪೂರ್ವಂ. ಅಲ್ಲಿ ಬಂದು ಅರೆ ಕೃಷ್ಣ ಎಲ್ಲ ನನಗೆ ಹೇಳಿದ್ದಾನೆ, ಸಂತೋಷ, ನೀನು ಕರ್ಕೊಂಡು ಹೋಗು ಅಂತ ಇಷ್ಟು ಹೇಳಲಿಕ್ಕೆ ಬಂದಿದ್ದಾನಂತೆ. ನೋಡಿದ್ರೆ ಯುದ್ಧ ಮಾಡ್ತಾನೆ ಅಂತ ಹೀಗೆ ಹೇಳಿ ಕಳಿಸಿದ. ತತಃ ಪರಾಜಿತವತ್ ಶೀಘ್ರಮೇತ್ಯ ಶಶಂ. ಅವನೇ ಆಮೇಲೆ ಸೋತವನಂತೆ ನಟಿಸಿ ಹೇಳ್ತೇನೆ ತಡೆ ಬಲರಾಮನಿಗೆ ಅಂತ ಇಲ್ಲಿ ಬಂದು ಬಲರಾಮನಿಗೆ ಹೇಳಿದ್ನಂತೆ. ನನ್ನನ್ನು ಈ ರೀತಿ ಬಾಣದ ಮಳೆ ಸೋಲಿಸಿ ಹೋಗಿಬಿಟ್ಟ ಅರ್ಜುನ, ಸುಭದ್ರನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಮೊದಲು ಹೇಳಲಿಕ್ಕೆ ಬಂದವನೇ ವಿಪೃಥು. ಬಂದು ಅಷ್ಟೊತ್ತಿಗೆ ಹೋಗಿ ಆಗಿತ್ತು. ಅಲ್ಲಿ ಬಲರಾಮನಿಗೆ ಬಂದು ಹೇಳಿದ. ಪ್ರದ್ಯುಮ್ನ, ಸಾಂಬ ಇವರೆಲ್ಲ ಬಲರಾಮನ ಕಡೆ ಸೇರಿದ್ರು. ಪ್ರದ್ಯುಮ್ನ ಕೃಷ್ಣನ ಮಗ, ಸಾಂಬ ಕೃಷ್ಣನ ಮಗ, ಆದ್ರೂ ಬಲರಾಮನ ಕಡೆ ಸೇರಿದ್ರು. ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಅವರೆಲ್ಲರೂ ಭಾರೀ ಸಿಟ್ಟಿನಿಂದ ಬಂದ್ರಂತೆ. ಹಂತು ಕಾಮರ್ಜುನಂಚ, ಅರ್ಜುನನ ಕೊಂದು ಬಿಡೋಣ ಅಂತ ಬಂದ್ರು. ಅರ್ಜುನ ಹೋಗಿ ಆಗಿತ್ತು. ಎಲ್ಲರೂ ದ್ವಾರಕಾಕ್ಕೆ ಬಂದರು ಪಿಂಡೋದ್ಧಾರ ಕ್ಷೇತ್ರದಿಂದ. ಕೃಷ್ಣೋಪಿ ಸರ್ವಂ ವಿಪೃಥೋರ್ನಿಶಮ್ಯ. ಕೃಷ್ಣ ಅವನು ಮದುವೆ ಮಾಡಿಸಿ ಹೋಗಿಬಿಟ್ಟಿದ್ದ. ವಿಪೃಥುವಿನ ಹತ್ರ ಕೇಳಿದ್ನಂತೆ ಏನೇನಾಯ್ತು ಅಂತೆಲ್ಲ ಕೇಳಿದ. ಎಲ್ಲ ಚೆನ್ನಾಗಿ ಪ್ಲಾನ್ ಪ್ರಕಾರ ನಡೀತು ಅಂತಂದ. ಪ್ರೀ ಪ್ಲಾನ್ಡ್ ಏನೇನು ಮಾಡಿದ್ವಿ ಎಲ್ಲ ನಡೆದೋಯ್ತು. ಅರ್ಜುನ ಸುಭದ್ರನ್ ಕರ್ಕೊಂಡು ಹೋಗಿ ಆಯ್ತು, ನಾವು ಮಾಡೋ ನಾಟಕ ಎಲ್ಲ ಮಾಡಿ ಆಯ್ತು ಅಂತ ಅಂದ. ಪ್ರಾಪ್ತ ಸುಧರ್ಮಾಂ. ಆವಾಗ ಕೃಷ್ಣ ಅವನೂ ಒಂದು ಕಣ್ಣೀರು ಹಾಕಿದನಂತೆ. ಬೆಣ್ಣೆ ಕದ್ದಾಗ ಹೇಗೆ ಯಶೋದೆ ಬೈದಾಗ ಹಾಕ್ತಿದ್ಲೋ ಆ ರೀತಿ ಕಣ್ಣೀರು ಮತ್ತೆ ಹಾಕಿದ್ನಂತೆ ಕೃಷ್ಣ. ಅಯ್ಯೋ, ಕೊನೆಗೂ ಅರ್ಜುನ ಸನ್ಯಾಸಿ ಹಿಂಗ್ ಮೋಸ ಮಾಡಿಬಿಟ್ನಲ್ಲ, ನಾನೇ ಸುಭದ್ರನ ಸೇವೆ ಮಾಡು ಅಂತ ಇಟ್ಟಿದ್ದೆ ಅಂತ ತಾನು ಏನೂ ಗೊತ್ತಾಗದಿದ್ದವನ ಹಾಗೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಬಾ ಅಂದಾಗ ಬರ್ತಿತ್ತ ಕಣ್ಣೀರು ಹಾಕಿದ. ಅವಾಂಗ್ಮುಖಸ್ತತ್ರ, ಭಾರಿ ಮುಖ ಕೆಳಗೆ ಹಾಕೊಂಡು ನಿಂತಂತೆ. ದೊಡ್ಡ ಅವಮಾನ ಆಯ್ತು ನನಗೆ ಅಂತ. ಇಂಥ ಒಂದು ಕೆಲಸ ನಡೆದು ಹೋಯ್ತು, ಅಚಾತುರ್ಯ ನಡೀತಲ್ಲ. ನನ್ನಂಥ ನೀತಿಜ್ಞ ಎತ್ತರ ಯೋಗೇಶ್ವರ ಕೃಷ್ಣ, ಅಂಥ ಯೋಗೇಶ್ವರ ಅಂದ್ರೆ ಒಳ್ಳೆ ನೀತಿವಂತ, ಅಂಥ ನಾನಿರುವಾಗ ಅಚಾತುರ್ಯ ನಡೀತಲ್ಲ ಅಂತ ಮುಖ ಕೆಳಗೆ ಹಾಕೊಂಡು ಎಲ್ಲ ಯಾದವರ ಮಧ್ಯದಲ್ಲಿ ನಾಚಿಕೆ ಆದವನಂತೆ ಕೂತ್ನಂತೆ. ಪಾಪ ಅವರೆಲ್ಲರೂ ನಂಬಿದರು, ಏನೂ ಗೊತ್ತಿಲ್ಲ ಕೃಷ್ಣನಿಗೆ, ಇವಂದೇನೂ ಪಾತ್ರ ಇಲ್ಲ ಅಂತ. ಪ್ರದ್ಯುಮ್ನಾದ್ಯ ಆಹುರುಚ್ಚೇರ್ನದಂತಹ. ಆಗ ಪ್ರದ್ಯುಮ್ನಾದಿಗಳು ಕೃಷ್ಣ ಈ ರೀತಿ ಮುಖ ಕೆಳಗೆ ಹಾಕಿದ್ದು ನೋಡಿ ಭಾರಿ ಸಂತೋಷದಿಂದ ಏನಂತ, ಇವಾಗ ನಾವು ಹೋಗಿಬಿಡೋಣ ಅಲ್ಲಿಗೆ. ಈಗ ಹೋಗಿ ಮಾಯಾವ್ರತಂ ತಂ ವಿನಿಹತ್ಯ ಶೀಘ್ರಂ,
ಮಾಯಾವೇಷ, ಮಾಯೆಯಿಂದ ಕಪಟದಿಂದ ಸನ್ಯಾಸ ವೇಷ ಹಾಕೊಂಡು ಬಂದಂತ ಅವನನ್ನು ಕೊಂದು ಸುಭದ್ರನ್ ವಾಪಸ್ ತಂದು ಬಿಡೋಣ ಇವಾಗ ಒಂದು ಕ್ಷಣಕ್ಕೆ, ನಮ್ಗೇನ್ ಕಡಿಮೆ ಬಲಕ್ಕೆ ಅಂತ ಎಲ್ಲರೂ ಕೂಡ ಭಾರಿ ಕೊಚ್ಕೋತಾ ಇದ್ದಾರೆ. ಆದ್ರೆ ಬಲರಾಮ ಪೆಚ್ಚಾಗಿದ್ದ. ಯಾಕೆಂದ್ರೆ ಕೃಷ್ಣನ ಮಾತು ಮೊದಲೇ ಕೇಳಿಬಿಟ್ಟಿದ್ರೆ ಈ ಅಚಾತುರ್ಯ ಹತ್ತಿದ್ದಿಲ್ಲ ಅಂತ ಅವನಿಗೆ ಅನಿಸ್ತು. ಯಾಕೆ ಕೃಷ್ಣ ಅಷ್ಟೊಂದಿದ್ದ, ಬೇಡ ಚೆನ್ನಾಗಿರೋದಿಲ್ಲ ಅಂತ ಮೊದಲು ಹೇಳಿದ್ದ. ಆದರೂ ಒತ್ತಾಯ ಮಾಡಿ ಕೂಡಿಸಿದವನು ಅವನು. ಅದಕ್ಕೆ ಈಗ ಬಲರಾಮ ಹೇಳಿದ್ನಂತೆ, ಹೋಗ್ರಿ ಪರವಾಗಿಲ್ಲ, ಆದ್ರೆ ಯಾವುದಕ್ಕೂ ಕೃಷ್ಣನ್ ಕೇಳಿ ಹೋಗ್ರಿ ಅಂತ. ಅವನು ಎಲ್ಲಿ ಬಂತು ಕೊನೆಗೆ, ಕೃಷ್ಣನ್ ಕೇಳಿ ಹೋಗ್ರಿ, ನಂದೇನ್ ಅಡ್ಡಿ ಇಲ್ಲ ಅಂತ. ಇವರೆಲ್ಲ ಬಲರಾಮನ್ ಕೇಳಲಿಕ್ಕೆ ಹೋದ್ರು. ಹೋಗಿ ಅವನನ್ನ ಕೊಂದು ಆ ಮಾಯಾವೃತ್ತಿಯನ್ನು ಕೊಂದು ಸುಭದ್ರನ್ ಕರ್ಕೊಂಡು ಬರ್ತೇವೆ ಅಂತಂದಾಗ ಕೃಷ್ಣನ್ ಕೇಳಿ ಹೋಗ್ರಿ ಅಂತ. ಇವರೆಲ್ಲ ಬಂದ್ರು, ಬಿಲ್ಲು ಬಾಣ ಹಿಡ್ಕೊಂಡು ಕೃಷ್ಣನ ಹತ್ರ ಬಂದ್ರು. ಕೃಷ್ಣ ಬಲರಾಮ ಅನುಮತಿ ಕೊಟ್ಟಾಗಿದೆ, ನಿನ್ ಕೇಳು ಹೊಂದಿದ್ದಾನೆ, ನೀ ಹೂ ಅಂದ್ರೆ ಈಗ ಹೋಗಿ ಕ್ಷಣದಲ್ಲಿ ಅವನನ್ನು ಕೊಂದು ಬರ್ತೀವಿ ಎಂದ್ರು. ಕೃಷ್ಣ ಅಂತಾನಂತೆ, ನೋಡಿದ್ರ ಏನೇನೆಲ್ಲ ಅನಾಹುತ ಆಯ್ತು. ಜ್ಞಾತವ್ಯಮೇತಸ್ಯ. ಮತ್ತು ಬಲರಾಮ ಹೇಳ್ತಾನೆ, ಮೊದಲು ಅವನನ್ನು ತಿಳ್ಕೊಳ್ಬೇಕು, ಕೃಷ್ಣನ್ನು ಮೀರಿ ಹೋದ್ರೆ ನಮಗೆ ಜಯ ಆಗ್ಲಿಕ್ಕಿಲ್ಲ. ಇದೆಲ್ಲ ಬಲರಾಮ ಹೇಳಿದ. ಅವರೆಲ್ಲ ಬಂದು ನಮಸ್ಕಾರ ಮಾಡಿ ಕೃಷ್ಣನ್ ಕೇಳಿದಾಗ ಕೃಷ್ಣ ಅಂತಾನೆ, ಈಗ ನನ್ ಕೇಳಲಿಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ತೀನಿ, ನಾನಾಗಿ ನಾನು ಪ್ರವೇಶ ಮಾಡಿಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ಮತ್ತೆ ನನ್ನ ಮಾತಿನ ಮೇಲೆ ತಪ್ಪು ಮಾಡ್ಕೋಬೇಡಿ, ಮಿಸ್ಟೇಕ್ ಮಾಡ್ಕೋಬೇಡ್ರಿ ಅಂತಾನೆ. ಮೊದಲು ನೀವು ತಪ್ಪು ಕಲ್ಪನೆ ಮಾಡ್ಕೊಳ್ಬೇಡ್ರಿ, ನೀವಾಗಿ ಕೇಳಿದ್ದಕ್ಕೆ ನಾನು ಹೇಳ್ತೀನಿ. ಮೊದಲೇ ಹೇಳಿದ್ದೆ, ಬೇಡ ಚೆನ್ನಾಗಿರೋದಿಲ್ಲ, ಕನ್ಯಾಂತಃಪುರದಲ್ಲಿ ಆ ಸನ್ಯಾಸಿಗಳನ್ನು ಕೂಡಿಸ್ಬೇಡಿ ಅಂತ ನಾನು ಮೊದಲೇ ಹೇಳಿದ್ದೆ. ಮಾಯಾವ್ರತೋ ನಾರ್ಹತಿ ಸನ್ನಿಧಿ ಸ್ಥಿತಿಂ ಅಂತ ಹೇಳಿದೆ. ಆದರೆ ನಮ್ಮ ಅಣ್ಣ ನನ್ನ ಮಾತು ಕೇಳಲಿಲ್ಲ. ಬಹೂನ್ ದೋಷಾನ್ ವ್ಯಾಹರತೋಪ್ಯತೋಮೆ, ನಾನು ಎಷ್ಟು ಬಿಡಿಸಿ ಹೇಳಿದ್ದೇನೆ, ಏನೇನು ಅನರ್ಥ ಆದೀತು, ಅವನ ರೂಪ ಎಂಥದ್ದು, ಅವನ ಮಾತುಗಾರಿಕೆ ಎಂಥದ್ದು, ಯಾರ್ಯಾರನ್ನೂ ಕೂಡ ವಶೀಕರಣ ಮಾಡಿಬಿಡ್ತಾನೆ ಅಂಥ ಮಾತುಗಾರಿಕೆ, ಇದೆಲ್ಲ ಬಿಡಿಸಿ ಹೇಳಿದ್ದೆ ನಾನು. ಆದರೆ ಯಾರೂ ನನ್ನ ಮಾತು ಕೇಳಲಿಲ್ಲ. ನೀವು ಬಲರಾಮನ ಕಡೆ ಸೇರಿದ್ರಿ, ಅಣ್ಣನ ಮಾತು ಮೀರಬಾರದು ಅಂತ ಹೇಳಿ ನಾನು ಕೂಡ ಒಪ್ಪಿಬಿಟ್ಟೆ. ಈಗ ನೋಡಿ ಇಂಥ ಕೆಲಸ ನಡೆದೋಯ್ತು. ಆದರೆ ಆದದ್ದಾಯ್ತು. ಇಂಥ ಅಚಾತುರ್ಯ ನಡೆದಾಗ ಅದನ್ನು ಮುಂದುವರಿಸಬಾರದು ಅಂತಾನೆ ಕೃಷ್ಣ. ಇಂಥದ್ದೇನಾದ್ರೂ ನಡೀತು, ಯಾರನ್ನೋ ಅಪಹರಿಸಿಕೊಂಡು ಹೋದ್ರು ಅಂತಂದ್ರೆ ಮತ್ತೆ ಹೋಗಿ ಜಗಳಾಡಿ ವಾಪಸ್ ಕರ್ಕೊಂಡು ಬರೋದು, ಹಿಂಗೆ ಯಾವ್ದು ಮಾಡಬೇಡ್ರಿ ಅಂತಾನೆ. ಅಂದ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು. ಅಕಸ್ಮಾತ್ ಆದ್ರೂ ವಾಪಸ್ ಕರ್ಕೊಂಡ್ ಬರ್ಬಾರ್ದು. ಮತ್ತೆ ಏನ್ ಮಾಡ್ಬೇಕು ಅಂದ್ರು, ಏನ್ ಮಾಡ್ಬೇಕು ಅಂತಂದ್ರೆ ಆದದ್ದು ಆಗೋಯ್ತು. ಹೃತ ಕನ್ಯಾ ನೋತ್ರಕ ಮಾನಹಾನಿ, ನಮ್ಗೇನ್ ಇದ್ರಲ್ಲಿ ಏನ್ ಗಂಟು ಹೋಯ್ತು. ಯಾಕೆ ಅಂತಂದ್ರೆ ಈ ಕದ್ಕೊಂಡು ಹೋದವನು, ಪಾಪ ಕನ್ಯೆಯನ್ನು ಅಪಹರಿಸಿಕೊಂಡು ಹೋದವನು ಯಾರು, ಅವನು ಅರ್ಜುನ ಅಂತ ನಮಗೆ ಹೇಗೂ ಗೊತ್ತಾಯ್ತು. ವಿಪೃಥು ನೋಡಿದಾನಂತೆ. ಅವನು ಆ ವೇಷ ಬಿಟ್ಟು ಅರ್ಜುನನ ವೇಷದಲ್ಲಿ ಹೋದದ್ದನ್ನು ವಿಪೃಥು ನೋಡಿದ್ದಾನೆ. ವಿಪೃಥು ಹೇಳ್ತಾ ಇದ್ದಾನೆ. ಆದ್ರಿಂದ ಯಾರೋ ಒಬ್ಬ ಸನ್ಯಾಸಿ ಅಪಹರಿಸಿಕೊಂಡು ಹೋದ ಅಂತೇನಾದ್ರೂ ಆಗಿದ್ರೆ ನಾವು ಚಿಂತೆ ಮಾಡಬೇಕು, ಯೋಚನೆ ಮಾಡಬೇಕು. ಕರ್ಕೊಂಡು ಹೋದವನು ಅರ್ಜುನ ಅಂತೆ, ನಾವೇ ಹುಡುಕಿ ಕೊಡ್ಬೇಕಂತ ಅವನಿಗೆ, ಅವನಾಗೆ ಕರ್ಕೊಂಡು ಹೋದವು. ಸುಲಭ ಆಯ್ತು ಅಂದಾಗ ನಾವಾಗೆ ಅವರನ್ನು ಹುಡುಕಿ ವರದಕ್ಷಿಣೆ ಉಳಿತು ಅಂತಾನು. ಅವನಾಗೆ ಕರ್ಕೊಂಡು ಹೋದ್ರಿಂದ ವರದಕ್ಷಿಣೆ ಉಳಿತು. ಎಂಥ ಮಾತಾಡ್ತ. ಭೂಯಸ್ತರಾಂ ಮಾನಿನಸ್ತಸ್ಯ ಸಾಸ್ಯಾತ್ ಜ್ಞಾತಾಚವೋ ವಿವೃಥೋ ಪಾರ್ಥತಾಸ್ಯ ದೇಯಾಚ ಕನ್ಯಾ. ಹೇಗಿದ್ರು ಕನ್ಯಾದಾನ ಮಾಡ್ಬೇಕಲ್ಲ, ನೀವನ್ ಕರ್ಕೊಂಡು ಬಂದ್ ಮನೇಲಿ ಇಟ್ಕೊಳ್ಳೋರು ಎಂದಿದ್ರು ದಾನ ಮಾಡಬೇಕು. ಪಾರ್ಥೇನ ತುಲ್ಯೋ ನಾಸ್ತಿ ವರಹ ಅಂತಾನೆ. ಅರ್ಜುನನಂಥ ವರ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ. ಕೌರವೇಯಶ್ಚ ಅಸ್ಮಾಕಂ ಕೌರವೇಯಶ್ಚ ಪಾರ್ಥ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣ ಶಕ್ತೇ. ಕೃಷ್ಣ ಹೇಳಿದ, ವಾಸಿಷ್ಠ ಕೃಷ್ಣರ ಮೊಮ್ಮಗ, ಗುರುವಂಶದಲ್ಲಿ ಬಂದವನು, ವಾಸಿಷ್ಠ ಕೃಷ್ಣರ ಮೊಮ್ಮಗ, ಪೈತೃಶ್ವಸೇಯ, ನಮಗ್ ಸೋದರತ್ತೆ ಮಗ, ಹೊರಗಿನವನಲ್ಲ ಏನಲ್ಲ, ನಮ್ಗೆ ಸೋದರತ್ತೆ ಮಗನಾಗಬೇಕು. ವೇದವ್ಯಾಸ ದೇವರ ಮೊಮ್ಮಗ, ಮಹಾ ವೀರನಾಗಿರ್ತಕ್ಕಂಥವನು, ವೀರತಮಃ ಗುಣಾಢ್ಯ, ಒಳ್ಳೆ ಗುಣಶಾಲಿ, ಪರಮ ಪರಾಕ್ರಮಿ, ವೀರತಮನಾಗಿದ್ದಾನೆ. ಏನಾಯ್ತು? ಅರ್ಥೋಸ್ಮಾಭಿ ನಾವು ಹೋಗಿ ಕೇಳ್ಕೋಬೇಕಾಗಿತ್ತು. ಏನಪ್ಪಾ ಕನ್ಯಾದಾನ ಮಾಡ್ತೀವಿ ತಗೋತೀವಿ ಅಂತ. ಸ್ವಯಮೇವಾಹರತ್ ಸಹ, ಅವನಾಗೆ ಬಂದು ತಗೊಂಡು ಹೋದ. ಶಕ್ರಾತ್ಮಜಃ, ಮೇಲಾಗಿ ಇಂದ್ರನ ಮಗ, ನಾತ್ರನ ಕಾರ್ಯಹಾನಿ, ಏನ್ ಅನಾಹುತ ಆಗ್ಲಿಲ್ಲ, ಆಗಬೇಕಾದ್ದೇ ಆಯ್ತು. ಆದ್ರಿಂದ ಏನ್ ಯೋಚನೆ ಮಾಡ್ಬೇಡಿ, ನಮಗಿನ್ನೂ ಲಾಭ ಆಯ್ತು, ಉಳಿತಾಯ ಆಯ್ತು. ನೀವೇನಾದ್ರೂ ಹೋಗಿ ಈಗ ಪರಾಕ್ರಮ ಮಾಡಿ ಯುದ್ಧ ಮಾಡಿ ಗೆದ್ಕೊಂಡು ಬರ್ತೀವಿ ಅಂತ ಇಟ್ಕೊಳ್ಳಿ, ಅರ್ಜುನನಿಗೆಲ್ಲೋ ಯೋಗ್ಯತೆನ ನಿಮ್ಮದು ಅಂತಾನೆ. ಅವನನ್ನ ಗೆದ್ಕೊಂಡು ಬರ್ತೀವಿ ಅಂತಂದ್ರೆ ಆ ಯೋಗ್ಯತೆ ಇದೆಯಾ ನಿಮಗೆ? ಒಂದು ವೇಳೆ ಗೆದ್ರಿ ಅಂತ ಇಟ್ಕೊಳ್ಳೋಣ, ಆ ಕನ್ಯೆಯನ್ನು ತಂದ್ರಿ ಅಂತ ಇಟ್ಕೊಳ್ಳೋಣ, ಮುಂದೆ ಯಾರು ಮದುವೆ ಮಾಡ್ಕೋತಾರೆ ಅದನ್ನ ವಿಚಾರ ಮಾಡ್ರಿ ಅಂತ. ತಂದ್ರಿ, ಯಾರು ಮದುವೆ ಮಾಡ್ಕೊಳ್ತಾರೆ? ಯಾರಿಗೆ ಕೊಟ್ಟರು ಮದುವೆ ಮಾಡ್ತೀರಿ? ಪರಾಮೃಷ್ಟಾಂ ನೈವ ಕಶ್ಚಿದ್ಧಿ ಲಿಪ್ಸೇತ್. ಒಂದು ಸಲ ಒಬ್ಬನ ಎತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಮತ್ತಿನ್ಯಾರೂ ಕೂಡ ಮದುವೆ ಮಾಡ್ಕೊಳ್ಳಾರು. ಆದ್ರಿಂದ ತಥೋ ನಮೇ ರೋಚತೆ ಓನುಯಾನಂ, ನೀವು ಹೋಗಿ ಯುದ್ಧ ಮಾಡೋದು ನನಗೇನು ಹಿಡಿಸ್ತಾ ಇಲ್ಲ.
ಇದರ ಮೇಲೆ ನಿಮ್ಮಿಷ್ಟ. ಬಲರಾಮನಿಗೆ ಭಾರಿ ಹಿಡಿಸ್ತು ಕೃಷ್ಣನ ಮಾತು. ಎಷ್ಟು ದೀರ್ಘಾಲೋಚನೆ ಮಾಡಿದ್ದಾನೆ. ಮತ್ ಏನ್ ಮಾಡೋಣ, ಈಗ ನಾವೇ ಹೋಗಿ ಅವನಿಗೆ ಉಡುಗೊರೆ ಕೊಟ್ಟು ಬರೋಣ ಅಂದಂತೆ ಕೃಷ್ಣ. ಅಲ್ಲ, ಮದುವೆ ಆಯ್ತೋ ಇಲ್ಲೋ ಅಂತ ಯಾರಾದ್ರೂ ಕೇಳಿದ್ರೆ ಯಾವುದೋ ಒಂದು ಅಂಗಡಿಯಿಂದ ಬಾಸಿಂಗ ತಂದು ಇಬ್ಬರಿಗೂ ಸೇರಿಸಿ ಒಂದು ಫೋಟೋ ತೆಗಿಸ್ಬಿಟ್ರೆ ಆಯ್ತು, ಮಾಲೆ ಹಾಕಿ ಅದನ್ನು ಬಂದಾಗ ಗೋಡೆಗೆ ಹಾಕಿಬಿಟ್ಟಿರೋದು, ಮದುವೆ ಆಗಿದೆ ಅಂತ ಎಲ್ಲರೂ ನೋಡ್ತಾರೆ. ಶ್ರುತ್ವಾಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾಯಾತ ಚಿತ್ತಂ ವಿದಿತಂ ಮಯಾಸ್ಯ ಅಸ್ಯಾನುವೃತ್ತಿರ್ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತೈ ಪರತಶ್ಚ ಮುಕ್ತೈ. ಬಲರಾಮ ಬಂದು ಹೇಳಿದ, ಕೃಷ್ಣ ಹೇಳಿದ್ ಬಹಳ ಸರಿಯಾಗಿದೆ, ಅವನ ಮನಸ್ಸು ನನಗೆ ಹಿಡಿಸ್ತು. ಕೃಷ್ಣನನ್ನ ನಾವು ಅನುಸರಿಸಿಬಿಟ್ರೆ ನಮಗೆಲ್ಲದರಲ್ಲೂ ಜಯ, ಮಂಗಳ, ಶುಭ, ಶಾಂತಿ, ಪರಲೋಕದಲ್ಲಿ ಮುಕ್ತಿ ಎಲ್ಲವೂ ಕೂಡ ಸಿಗ್ತದೆ. ಆದ್ರಿಂದ ಕೃಷ್ಣನ ಮಾತನ್ನ ನಾವು ಅನುಸರಿಸಬೇಕು. ಬಹಳ ಸರಿಯಾಗಿ ಹೇಳಿದ್ದಾನೆ ಕೃಷ್ಣ. ಆದ್ರಿಂದ ಈಗ ಮೊದಲಲ್ಲಿ ಹೊರಟು ಬಿಡೋಣ ಅಂತ ವಿಚಾರ ಮಾಡಿ. ತಥೋರ್ಜುನೋ ಯತ್ರ ತಿಷ್ಠನ್ನ ಕಶ್ಚಿತ್ ಪರಾಭವಂ ಯಾತಿ ಕೃಷ್ಣಾಜ್ಞೆಯೈವ ರಥೇನ ತೇನೈವ ಯಯೌ ಸ ಭಾರ್ಯಃ ಶಕ್ರಪ್ರಸ್ಥಂ ಚಾವಿಶದ್ಭ್ರಾತೃಗುಪ್ತಂ. ಆ ಕೃಷ್ಣನೂ ಕೂಡ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಮದುವೆ ಮಾಡಿಸಿ ಹೋಗುವಾಗ ಒಂದು ರಥ ಬಿಟ್ಟು ಹೋದ್ನಲ್ಲ. ಎಂಥ ರಥ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ, ಆ ರಥದಲ್ಲಿ ಕೂತ್ಕೊಂಡು ಯಾರೇ ಯುದ್ಧ ಮಾಡಿದ್ರೂ ಕೂಡ ಅವರಿಗೆ ಪರಾಜಯವೇ ಇಲ್ಲ. ಅಂಥ ವಿಚಿತ್ರವಾದ ರಥ ಇಟ್ಟು ಹೋಗಿದ್ದಂತೆ. ಆ ರಥಕ್ಕೆ ಆ ಸ್ವಾರಸ್ಯ ಇತ್ತಂತೆ. ಅಂಥ ರಥದಲ್ಲಿ ಕೂತವ್ರಿಗೇನೆ ಯುದ್ಧ ಮಾಡಿ ಯಾರು ಯುದ್ಧ ಮಾಡಿದ್ರು ಸರಿ, ಅವರಿಗೆ ಸೋಲಿಲ್ಲ. ಅಂಥ ರಥ. ಅರ್ಜುನ ಯಾರಿಗೂ ಕೂಡ ಸೋಲದೆ ಸುಖವಾಗಿ ಸುಭದ್ರೆಯನ್ನ ಕರ್ಕೊಂಡು ಸೀದಾ ಹೋದವನು ಬಹಳ ಹೊತ್ತು ಹಿಡಿತಂತ ಅವನ ಕಥೆ ಹೇಳಲಿಕ್ಕೆ. ವಲ್ಲ ಇವನನ್ನ ಧರ್ಮರಾಜನ ಶಸ್ತ್ರಾಗಾರದಲ್ಲಿ ನೋಡಿದಾಗ ಹೊರಟಿದ್ನಲ್ಲ ತೀರ್ಥಯಾತ್ರೆಗೆ ಅಂತ, ಏನೇನೆಲ್ಲ ಬದಲಾವಣೆ ಆಗಿತ್ತು ಅಂತ ಹೋಗಿ ಹೇಳ್ತಾನೆ. ಏನಾಗಿದೆ ಅಂದ್ರೆ, ಅಷ್ಟೊತ್ತಿಗಾಗಲೇ ಅವನಿಗೆ ಇರಾವಂತ ಅನ್ನೋ ಮಗ ಹುಟ್ಟಿದ್ದ ತೀರ್ಥಯಾತ್ರೆಗೆ ಹೋದವನಿಗೆ. ಎರಡನೇದಾಗಿ ಬಭ್ರುವಾಹನ ಹುಟ್ಟಿದ್ದ. ಇದೆಲ್ಲ ಕಥೆ. ತಾನು ಇರಾವಂತನನ್ನು ಹುಟ್ಟಿಸಿದ್ದು ಆ ಉಲೂಪಿಯಲ್ಲಿ. ಆಮೇಲೆ ಪಾಂಡ್ಯ ದೇಶಕ್ಕೆ 1 ವರ್ಷ ಆದ ಪಾಂಡ್ಯ ದೇಶಕ್ಕೆ ಬಂದು ವೀರಸೇನ ರಾಜನ ಮಗಳು ಚಿತ್ರಾಂಗದೆಯನ್ನು ವಿವಾಹ ಮಾಡಿಕೊಂಡದ್ದು, ಅಲ್ಲಿ ಬಭ್ರುವಾಹನ ಹುಟ್ಟಿದ್ದು, ಅದನ್ನೆಲ್ಲ ಬಂದು ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸಿದ. ಆಮೇಲೆ ಇಲ್ಲಿ ಸುಭದ್ರೆಯನ್ನು ಕರ್ಕೊಂಡು ಬಂದದ್ದು ಕೂಡ ಕೃಷ್ಣನ ಆಜ್ಞೆ ಆಯಿತು, ಎಲ್ಲ ವಿಚಾರ ಹೇಳಿದ. ಸಂಭಾವಿತೋ ಭ್ರಾತೃಭಿಶ್ಚಾತಿ ತುಷ್ಟೈಹಿ, ಬಹಳ ಸಂತೋಷಪಟ್ರು. ಆಮೇಲೆ ಅಂದ್ಕೊಂಡ್ರು, ನಾವು ಬೇಡ ಹೋಗ್ಬೇಡ ಅಂತಂತಿದ್ವಿ, ಇಷ್ಟೆಲ್ಲ ಆಗ್ತಿದ್ದಿಲ್ಲ ಹೋದ್ರೆ ಅಂದ್ರು. ನೀವು ಹೋದದ್ದಕ್ಕೆ ಇಷ್ಟೆಲ್ಲ ಆಯ್ತು, ಯಾತ್ರೆಗೆ ಹೋದದ್ದಕ್ಕೆ ಬಹಳ ಒಳ್ಳೇದಾಯ್ತು ಅಂತ ಸಂತೋಷ ಪಟ್ರಂತೆ. ಶಾಂತೇಶು ವಾಕ್ಯಾದಾತ್ಮನೋ ಯಾದವೇಶು ಕೃಷ್ಣೋ ಯುಕ್ತೋ ಹಲಿನಾಗಾಚ್ಯ ಪಾರ್ಥಾನ್. ಕೃಷ್ಣ ತನ್ನ ಮಾತಿನ ಚಮತ್ಕಾರದಿಂದ ಎಲ್ಲ ಯಾದವರನ್ನ ಶಾಂತಪಡಿಸಿದ. ಆಮೇಲೆ ಬಲರಾಮನ್ನು ಕರ್ಕೊಂಡು ಬಲರಾಮ ತಾನು ಇಬ್ಬರು ಸೇರಿ ಇದಕ್ಕೆ ಹೋಗ್ತಾ ಇದ್ದಾರೆ, ಇಂದ್ರಪ್ರಸ್ಥಕ್ಕೆ ಹೊರಟು. ಸಾರ್ಧಂ ಯಯೌ ಶಕಟೈರತ್ನ ಪೂರ್ಣೈ ಶಕ್ರಪ್ರಸ್ಥಂ ಪೂಜಿತಸ್ತತ್ರ ಪಾರ್ಥೈ. ಬೇಕಾದಷ್ಟು ಎತ್ತಿನ ಬಂಡಿ ತುಂಬಾ ರತ್ನ, ಮುತ್ತು, ವಜ್ರ ಇದನ್ನೆಲ್ಲ ತುಂಬಿಕೊಂಡು ಹೋದನಂತೆ ಕೃಷ್ಣ. ಅಲ್ಲಿ ಸುಭದ್ರೆಗೆ ಮತ್ತು ಅರ್ಜುನನಿಗೆ ಕೊಟ್ಟು ಬರಬೇಕು ಅಂತ ಬಲರಾಮನ ಕರ್ಕೊಂಡು ಹೋಗಿ ಬೇಕಾದಷ್ಟು ಭೂಷಣಾನಿ ಸ್ವಸುಶ್ಚ, ಆ ಸುಭದ್ರೆಗೆ, ಅರ್ಜುನನಿಗೆ, ಪಾಂಡವರಿಗೆ, ದ್ರೌಪದಿಗೆ ಎಲ್ರಿಗೂ ಕೂಡ ಆ ಸುಭದ್ರಾ ವಿವಾಹ ಆಯಿತು ಅಂತ ಹೇಳಿ ಸಾಕಷ್ಟು ಆಭರಣಗಳನ್ನೆಲ್ಲ ಉಡುಗೊರೆ ಕೊಟ್ಟ. ಬಲರಾಮ ಕೆಲವು ತಿಂಗಳು ಅಲ್ಲೇ ಇದ್ದಂತೆ ಇಂದ್ರಪ್ರಸ್ಥದಲ್ಲಿ, ಕೆಲವು ತಿಂಗಳ ತನಕ ಇದ್ದು ಅವನು ಹೊರಟ. ಆಮೇಲೆ ಕೃಷ್ಣ ಮಾತ್ರ ಕೆಲವು ವರ್ಷಗಳಲ್ಲೇ ಇದ್ದಂತೆ, ಪಾಂಡವರ ಜೊತೆಗೆ ಎಷ್ಟೋ ವರ್ಷಗಳ ತನಕ ಕೃಷ್ಣ ಇದ್ದ ಅಂತ ಹೇಳ್ತಾರೆ. ಅಷ್ಟು ಪ್ರೀತಿ ಅಂತೆ ಪಾಂಡವರ ಮೇಲೆ. ಅನಂತರ ದ್ರೌಪದಿಗೆ ಮಕ್ಕಳು ಹುಟ್ಟಿದ್ರಂತೆ. 5 ಜನರಿಂದ 5 ಮಕ್ಕಳು ಹುಟ್ಟಿದ್ದಾರೆ ದ್ರೌಪದಿ ದೇವಿಯಲ್ಲಿ. ಉಪಪಾಂಡವರು ಅಂತ ಅವ್ರನ್ನ ಕರೀತಾರೆ. ಆಸನ್ ಕೃಷ್ಣಾಯ ಪಂಚಪುತ್ರ ಗುಣಾಢ್ಯ. ಕೃಷ್ಣ ಅಂದ್ರೆ ದ್ರೌಪದಿಗೆ 5 ಮಕ್ಕಳು. ಧರ್ಮರಾಜನಿಂದ ಹುಟ್ಟಿದವನು ಪ್ರತಿವಿಂಧ್ಯ. ಭೀಮನಿಂದ ದ್ರೌಪದಿ ಹುಟ್ಟಿದಂಥ ಮಗನಿಗೆ ಶ್ರುತಸೋಮ ಅಂತ ಹೆಸರು. ಅರ್ಜುನನ ಮಗ ಶ್ರುತಕೀರ್ತಿ. ನಕುಲನಿಗೆ ಹುಟ್ಟಿದವನು ಶ್ರುತಾನೇಕ. ಸಹದೇವನ ಮಗ ಶ್ರುತಕ್ರಿಯ. ಪ್ರತಿವಿಂಧ್ಯ ಶ್ರುತಸೋಮ ಶ್ರುತಾಖ್ಯ ಕೀರ್ತಿ ಶ್ರುತಾನೇಕ ಉತ ಶ್ರುತಕ್ರಿಯ. ಯುಧಿಷ್ಠಿರಾದ್ಯೈ ಕ್ರಮಶಃ ಪ್ರಜಾತಾ ತೇಷಾಂ ದ್ವಯೋಶ್ಚಾವರಜೋಭಿಮನ್ಯು. ದ್ರೌಪದಿಯಲ್ಲಿ ಹುಟ್ಟಿದವರು ಪಂಚಪಾಂಡವರಿಂದ 5 ಮಂದಿ. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶ್ರುತಾನೇಕ, ಶ್ರುತಕ್ರಿಯ. ಆದ್ರೂ ಒಟ್ಟಿಗೆ ಹುಟ್ಟಲಿಲ್ಲ. ಹಂಗೆ ಹುಟ್ಲಿಕ್ಕೆ ಸಾಧ್ಯವೂ ಇಲ್ಲ ದ್ರೌಪದಿ ದೇವಿಯಿಂದ. ಆದ್ರಿಂದ 1 ವರ್ಷಕ್ಕೆ ಒಬ್ಬೊಬ್ರು ಹುಟ್ಟಿದ್ರಂತೆ.
ಮೊದಲು ಯುಧಿಷ್ಠಿರನಿಗೆ ಪ್ರತಿವಿಂಧ್ಯ ಅನ್ನೋ ಮಗ ಹುಟ್ಟಿದ. 1 ವರ್ಷದ ಬಳಿಕ ಭೀಮನಿಗೆ ದ್ರೌಪದಿ ದೇವಿಯಲ್ಲಿ ಶ್ರುತಸೋಮ ಅನ್ನುವಂತಹ ಮಗ ಹುಟ್ಟಿದ. ಆಮೇಲೆ ಅರ್ಜುನನಿಗೆ 1 ವರ್ಷ ಆದ್ಮೇಲೆ ಶ್ರುತಕೀರ್ತಿ ಹುಟ್ಟಿದ. ಅಷ್ಟರಲ್ಲಿ ಅವನಿಗಿಂತ ಹಿರಿಯನಾಗಿ ಸುಭದ್ರೆಯಲ್ಲಿ ಅಭಿಮನ್ಯು ಹುಟ್ಟಿದ್ನಂತೆ. ಆದ್ರಿಂದ ಅಭಿಮನ್ಯು ದ್ರೌಪದಿಯಲ್ಲಿ ಹುಟ್ಟಿದ ಮಗನಿಗಿಂತ ದೊಡ್ಡವನಾಗಿದ್ನಂತೆ. ಶ್ರುತಕೀರ್ತಿ ಅರ್ಜುನನಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಗ, ಅವನಿಗಿಂತ ಮುಂಚೆ ಅಭಿಮನ್ಯು ಹುಟ್ಟಿದ್ದ. ಆದ್ರೆ ಪ್ರತಿವಿಂಧ್ಯ ಮತ್ತು ಶ್ರುತಸೋಮ ಯುಧಿಷ್ಠಿರ ಭೀಮನ ಮಕ್ಕಳೇನಿದ್ರು ಅವರಿಗೆ ತಮ್ಮ, ಶ್ರುತಕೀರ್ತಿಗೆ ಅಣ್ಣನಾಗಿ ಅಭಿಮನ್ಯು ಹುಟ್ಟಿದ್ದ. ಆಮೇಲೆ ಶ್ರುತಕೀರ್ತಿ ಮಗನಾದ. ಒಟ್ಟು ಅರ್ಜುನನಿಗೆ 4 ಮಕ್ಕಳು. ಇರಾವಂತ ಮೊದಲನೇವನು, ಉಲೂಪಿಯಲ್ಲಿ ಹುಟ್ಟಿದ್ದು. ಆಮೇಲೆ ಚಿತ್ರಾಂಗದಲ್ಲಿ ಹುಟ್ಟಿದ ಬಭ್ರುವಾಹನ 2ನೇವನು. 3ನೇದಾಗಿ ಅಭಿಮನ್ಯು ಸುಭದ್ರೆಯ ಮಗ. ಆಮೇಲೆ ದ್ರೌಪದಿಯಲ್ಲಿ ಶ್ರುತಕೀರ್ತಿ ಹುಟ್ಟಿದ. ಆನಂತರ ಶ್ರುತಾನೇಕ ಶ್ರುತಕ್ರಿಯ ನಕುಲ ಸಹದೇವರ ಮಕ್ಕಳಾಗಿ ಹುಟ್ಟಿದ್ದಾರಂತೆ. ಈ ದ್ರೌಪದಿಯಲ್ಲಿ ಹುಟ್ಟಿದಂಥ 5 ಮಕ್ಕಳು ಯಾರು, ಅಭಿಮನ್ಯು ಯಾರು ಅಂತನ್ನೋದನ್ನ ಆಚಾರ್ಯ ಹೇಳ್ತಾರೆ. ದ್ರೌಪದಿಯಲ್ಲಿ ಹುಟ್ಟಿದ 5 ಮಕ್ಕಳು ಯಾರು ಅಂತಂದ್ರೆ ವಿಶ್ವೇ ದೇವತೆಗಳು ಅಂತ 10 ಜನರದ್ದು ಒಂದು ಗಣ ಇದೆ. ಶ್ರಾದ್ದದಲ್ಲಿ ಅವರು ಕೆಲಸ. ವಿಶ್ವೇ ದೇವತೆಗಳು ಅಂತ ಇರ್ತಾರೆ. ಅವರು ಶ್ರಾದ್ದ ರಕ್ಷಕರು. ಧುರಿಲೋಚನ, ಪುರೂರವ ಆರ್ದ್ರವ, ಪುರೂರವಾರ್ದ್ರವ ಸಂಗಿಕಾನ್ ವಿಶ್ವೇ ದೇವಾನ್ ಅಂತ ಆವಾಹಯಿಷ್ಯ ಅಂತ ಆವಾಹನೆ ಮಾಡ್ತಿರ್ತಾರೆ. ಧುರಿಲೋಚನ ಅಂತ ಬೇರೆ ಬೇರೆ ಶ್ರಾದ್ದಗಳಿಗೆ ಬೇರೆ ಬೇರೆ ವಿಶ್ವೇ ದೇವತೆಗಳು. ಮಹಾಲಯ ಶ್ರಾದ್ದಕ್ಕೆ ಬೇರೆ ವಿಶ್ವೇ ದೇವತೆಗಳ ಹೆಸರು ಹೇಳಬೇಕು. ಕಾಲ ಶ್ರಾದ್ದಕ್ಕೆ ಬೇರೆ ಬೇರೆ ವಿಶ್ವೇ ದೇವತೆಗಳು, ನಾಂದಿ ಶ್ರಾದ್ದಕ್ಕೆ ಬೇರೆ ವಿಶ್ವೇ ದೇವತೆಗಳು. ಹೀಗೆ 2 ದೇವತೆಗಳದ್ದು ಒಂದೊಂದು ಒಬ್ಬೊಬ್ರು ಜೋಡಿ ಅದು. ಹೀಗೆ ಒಟ್ಟು 10 ವಿಶ್ವೇ ದೇವತೆಗಳಿದ್ದಾರೆ. ವಿಶ್ವ ಅಂತ ಒಬ್ಳು ದಕ್ಷನ ಮಗಳು, ಅವಳಲ್ಲಿ ಹುಟ್ಟಿದಂಥವರು ಈ ವಿಶ್ವೇ ದೇವತೆಗಳು, ಶ್ರಾದ್ದ ರಕ್ಷಕರು. ಅವರಲ್ಲಿ 5 ಜನ ಪಂಚಪಾಂಡವರಾಗಿ ಉಪಪಾಂಡವರಾಗಿ ಹುಟ್ಟಿದರಂತೆ. ದ್ರೌಪದಿ ದೇವಿಯ ಮಕ್ಕಳಾಗಿ ಹುಟ್ಟಿದ್ದಾರೆ. ಆ 5 ವಿಶ್ವೇ ದೇವತೆಗಳು ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶ್ರುತಾನೇಕ, ಶ್ರುತಕ್ರಿಯಾಗಿ ಹುಟ್ಟಿದ್ರು. ಅವರಲ್ಲಿ 5 ಗಂಧರ್ವರ ಆವೇಶ ಇತ್ತಂತೆ. ಯಾರದು ಗಂಧರ್ವರು ಅಂದ್ರೆ ಚಿತ್ರರಥ. ಕ್ರಮವಾಗಿ ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ ಒಬ್ಬ ವಿಶ್ವೇದೇವನ ಅವತಾರ. ಅವನಲ್ಲಿ ಚಿತ್ರರಥನ ಆವೇಶ ಇತ್ತಂತೆ. ಭೀಮನ ಮಗ ಶ್ರುತಸೋಮ, ಅವನಲ್ಲಿ ಅಭಿತಾಮ್ರ ಅನ್ನೋ ಗಂಧರ್ವನ ಆವೇಶ. ಅರ್ಜುನನ ಮಗ ಶ್ರುತಕೀರ್ತಿಯಲ್ಲಿ ಕಿಶೋರ ಅನ್ನೋ ಗಂಧರ್ವನ ಆವೇಶ. ನಕುಲನ ಮಗ ಶ್ರುತಾನೇಕನಲ್ಲಿ ಗೋಪಾಲ ಅಂತ ಒಬ್ಬ ಗಂಧರ್ವ, ಅವನ ಆವೇಶ. ಸಹದೇವನ ಮಗ ಶ್ರುತಕ್ರಿಯನಲ್ಲಿ ಬಲ ಅನ್ನುವ ಗಂಧರ್ವನ ಆವೇಶ. ಆವಿಷ್ಟಾಸ್ತೆ ಚಿತ್ರರಥಾಭಿತಾಮ್ರ ಕಿಶೋರ ಗೋಪಾಲ ಬಲೈ ಕ್ರಮೇಣ. ಹೀಗೆ 5 ಗಂಧರ್ವರ ಆವೇಶವುಳ್ಳವರಾಗಿ 5 ವಿಶ್ವೇ ದೇವತೆಗಳು 5 ಮಂದಿ ಉಪಪಾಂಡವರಾಗಿ ಹುಟ್ಟಿದ್ರು. ಅಭಿಮನ್ಯುವು ಕೂಡ ಹುಟ್ಟಿದ್ದಾನೆ. ಅಭಿಮನ್ಯು ಯಾರು ಅಂತಂದ್ರೆ ಒಂದು ಬಹಳ ದೊಡ್ಡ ಪಾತ್ರ ಮಹಾಭಾರತದಲ್ಲಿ. ಪ್ರತಿವಿಂಧ್ಯ ಇವರು ಯಾರದ್ದು ಇಷ್ಟು ಎದ್ದು ಕಂಡಿಲ್ಲ. ಅಭಿಮನ್ಯುಂದು ದೊಡ್ಡ ಪಾತ್ರ. ಬಹಳ ಬೇಗನೂ ಸತ್ತ. ಪಾಪ ಬೇಗ ಸತ್ತವನವನು. ಅರ್ಜುನನಿಗಿಂತ ಮುಂಚೆ ಸತ್ತ ಯುದ್ಧದಲ್ಲಿ. ಅಭಿಮನ್ಯು ಚಂದ್ರಾಂಶಯುಕ್ತೋತಿತರಾಂಬುಧೋಸೌ ಜಾತಃ ಸುಭದ್ರಾ ಜಠರೇರ್ಜುನೇನ ಧರ್ಮ ಈರ ಶಕ್ರಾಂಶ ಯುತೋಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುಕ್. ಅಭಿಮನ್ಯು ಯಾರ ಅವತಾರ ಅಂದ್ರೆ ಬುಧನ ಅವತಾರ. ಚಂದ್ರನ ಮಗ ಬುಧ ಏನಿದ್ದಾನೆ, ಆ ಬುಧನ ಅವತಾರ ಅಭಿಮನ್ಯು. ಬುಧನೇ ಅಭಿಮನ್ಯುವಾಗಿ ಹುಟ್ಟ. ಆದರೆ ಚಂದ್ರನ ಆವೇಶ ಇತ್ತು. ಚಂದ್ರನ ಅವತಾರ ಅಲ್ಲ, ಬುಧನ ಅವತಾರ, ಚಂದ್ರನ ಆವೇಶ. ಅದ್ರ ಜೊತೆಗೆ ಯಮದೇವರ ಆವೇಶ, ವಾಯುದೇವರ ಆವೇಶ, ಇಂದ್ರನ ಆವೇಶ, ಅಶ್ವಿನಿ ದೇವತೆಗಳ ಆವೇಶನೂ ಇತ್ತು. ಯಮದೇವರೇ ಯುಧಿಷ್ಠಿರ, ಆ ಯಮನ ಆವೇಶ ಇವನಲ್ಲಿ ಇತ್ತಂತೆ, ಅಭಿಮನ್ಯುವಿನಲ್ಲಿ. ವಾಯುದೇವರೇ ಭೀಮ, ವಾಯುವಿನ ಆವೇಶ ಇತ್ತು. ಅನಂತರ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದ. ಈ ಅಭಿಮನ್ಯುವಿನಲ್ಲಿ ಇಂದ್ರನ ಆವೇಶ ಇತ್ತು. ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿದ್ರು. ಆ ಅಶ್ವಿನಿ ದೇವತೆಗಳ ಆವೇಶ ಇವನಲ್ಲಿತ್ತಂತೆ, ಅಭಿಮನ್ಯುವಿನಲ್ಲಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಪಂಚಪಾಂಡವರ ಆವೇಶ ಇತ್ತು ಅಂತ ಅರ್ಥ. ಯಮಧರ್ಮ, ವಾಯು, ಚಂದ್ರ ಜೊತೆಗೆ ಇಂದ್ರ, ಅಶ್ವಿನಿ ದೇವತೆಗಳು, ಇಷ್ಟು ಜನರ ಆವೇಶದಿಂದ ಕೂಡಿ ಬುಧನ ಅವತಾರ. ಆದ್ರಿಂದ ಅವನಿಗೆ ಅಂಥ ಪರಾಕ್ರಮ, ಆ ರೀತಿ ಹೋರಾಡಿದವನು ಅಭಿಮನ್ಯು. ಅಷ್ಟೇ ಅಲ್ಲ, ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುಕ್. ಕೃಷ್ಣನ ಆವೇಶನೂ ಇತ್ತಂತೆ, ಕೃಷ್ಣನ ಸನ್ನಿಧಾನವೂ ಇತ್ತಂತೆ. 5 ಮಂದಿ ಉಪಪಾಂಡವರು, ಅಭಿಮನ್ಯು ಎಲ್ಲರೂ ಕೂಡ ಸರ್ವೇಪಿತೆ ವೀರ್ಯವಂತಹ ಸ್ವರೂಪಾಹ, ಸುಂದರರು, ವೀರ್ಯಶಾಲಿಗಳು, ಪರಮ ಅಸ್ತ್ರ ಜ್ಞಾನಿಗಳಾಗಿದ್ರು.
ಪಾಂಡವರು ಬಹಳ ಸಂತೋಷ ಪಟ್ಟರಂತೆ ಇವರಿಂದ. ವಿಶೇಷವಾಗಿ ಅಭಿಮನ್ಯುವನ್ನ ಎಲ್ಲರೂ ಕೂಡ ಲಾಲನ ಪಾಲನೆ ಮಾಡ್ತಾ ಇದ್ರು. ಇಷ್ಟ ಆದ್ಮೇಲೆ ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಇಂದ್ರಪ್ರಸ್ಥದಿಂದ, ಕೃಷ್ಣ ಎಷ್ಟೋ ವರ್ಷ ಇಲ್ಲೇ ಇದ್ದ ಅಂತ ಹೇಳಿದ್ವಲ್ಲ, ಕೃಷ್ಣ ಮತ್ತು ಅರ್ಜುನ ಇಬ್ರು ಸೇರಿ ಸತ್ಯಭಾಮ ಮತ್ತು ಸುಭದ್ರೆಯನ್ನ ಕರ್ಕೊಂಡು, ಕೃಷ್ಣ ಸತ್ಯಭಾಮನ ಜೊತೆ ಮಾಡಿಕೊಂಡ, ಅರ್ಜುನ ಸುಭದ್ರೆಯನ್ನ ಕರ್ಕೊಂಡ, ಇವ್ರು 4 ಜನ ಸೇರಿ ಖಾಂಡವವನ ಅಂತ ಒಂದು ವನಕ್ಕೆ ಬಂದಿದ್ರಂತೆ. ಕೆಲವರು ಪರಿಚಾರಕರು ಇದ್ದರು, ರಥ ಅದನ್ನೆಲ್ಲ ತಗೊಂಡು ಖಾಂಡವವನಕ್ಕೆ ಬಂದಿದ್ದಾರೆ. ಅಲ್ಲಿ ಸುಮ್ಮನೆ ವಿಹಾರ ಮಾಡ್ತಾ ಇದ್ರಂತೆ. ಅದು ಇದು ಗಾಳಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಅಗ್ನಿದೇವರು ಬಂದರಂತಲ್ಲಿ. ಅಗ್ನಿದೇವರು ಬಂದು ಕೇಳ್ತಾರೆ, ನನಗೆ ಅನ್ನ ಬೇಕು ಅನ್ನಂತೆ. ಅಗ್ನಿ ಹಸಿವಾಗಿದೆ, ನನಗೆ ಅನ್ನ ಬೇಕು ಅಂತಾನೆ. ಅರ್ಜುನ ಕೇಳಿದ, ಕೀದೃಕ್ತೆಯನ್ನ ಮಿಷ್ಟಂ ಅದೇತಿ, ಎಂಥ ಅನ್ನ ಬೇಕು ನಿನಗೆ? ಅನ್ನ ಬೇಕು ಅಂತ, ಯಾವ ಥರದ ಅನ್ನ ಬೇಕು? ಅವನು ಹೇಳಿದ, ನನಗೆ ಅನ್ನ ಅಂತಂದ್ರೆ ನಾನು ವನ್ನಿ ಅಗ್ನಿದೇವ, ನನಗೆ ಅನ್ನ ಪುಟ್ಟ ಅನ್ನ ಆಗುವುದಿಲ್ಲ, ಈ ಖಾಂಡವ ವನವೇ ನನಗೆ ಬೇಕು, ಇದನ್ನೇ ಸುಟ್ಟಾಕಿ ಬಿಡ್ತೇನೆ, ಇದನ್ನೇ ತಿಂತೇನೆ, ಈ ಖಾಂಡವ ವನವೇ ನನಗೆ ಅನ್ನ ಆಗಬೇಕು ಅಂತ ಕೇಳಿದ. ಯಾಕಿಂಥದ್ದು, ಏನ್ ನಿನ್ ಕಥೆ ನಿಂದು, ಯಾಕೆ ಹೀಗೆ ಅನ್ನ ಯಾಚನೆ ಮಾಡ್ತಿದ್ರಿ ಅಂದ್ರೆ, ಅಗ್ನಿ ತನ್ನ ಕಥೆ ಹೇಳ್ಕೊಂಡು, ನಾನು ಎಲ್ಲ ದೇವತೆಗಳಿಗೆ ಹವಿಸ್ಸನ್ನ ತಗೊಂಡು ಹೋಗಿ ಕೊಡ್ತಕ್ಕಂಥವ್ರು. ಅಗ್ನಿಮುಖಾವೈ ದೇವಾಹ ಅಂತಾರೆ. ದೇವತೆಗಳಿಗೆಲ್ಲ ಅಗ್ನಿ ಬಾಯಿ ಇದ್ದಾಗ, ಅಗ್ನಿಮುಖ ದೇವತೆಗಳು. ದೇವತೆಗಳಿಗೆ ಪ್ರೀತಿ ಆಗಬೇಕಾದ್ರೆ ಅಗ್ನಿಯಲ್ಲಿ ಹವಿಸ್ಸ ಹಾಕಬೇಕಂತ. ಪಿತೃದೇವತಾಗಣ ಅಂತ ಇನ್ನೊಂದಿದೆ, ಅವರಿಗೆ ಪ್ರೀತಿ ಆಗಬೇಕಾದ್ರೆ ಪಾಣಿಮುಖಾಹ ಪಿತರಹ, ಅಗ್ನಿಮುಖ ದೇವಾಹ ಪಾಣಿಮುಖ ಪಿತರಹ ಅಂತಾರೆ. ದೇವತೆಗಳಿಗೆಲ್ಲ ಬಾಯಿ ಅಂದ್ರೆ ಅಗ್ನಿ, ಪಿತೃದೇವತೆಗಳಿಗೆ ಬಾಯಿ ಅಂದ್ರೆ ಬ್ರಾಹ್ಮಣರ ಕೈಯನ್ನು. ಪಿತೃದೇವತೆಗಳಿಗೆ ಏನಾದ್ರೂ ತೃಪ್ತಿ ಆಗಬೇಕು ಅಂತಂದ್ರೆ ಬ್ರಾಹ್ಮಣರ ಕೈಯಲ್ಲಿ ಏನೇನ್ ದಾನ ಕೊಡ್ತೀರಿ ಅದು ಪಿತೃದೇವತೆಗಳಿಗೆ ಪ್ರೀತಿ. ಏನ್ ಮಾಡಿದ್ರು ಬ್ರಾಹ್ಮಣರ ಕೈಯಲ್ಲಿ ಮಾಡಿದ್ರೆ ಪಿತೃದೇವತೆಗಳಿಗೆ ಪ್ರೀತಿ. ದಾನ ಕೊಟ್ರೆ ಬ್ರಾಹ್ಮಣರು. ದೇವತೆಗಳಿಗೆ ಪ್ರೀತಿ ಆಗ್ಬೇಕಾದ್ರೆ ಅಗ್ನಿಯಲ್ಲಿ ಆಹುತಿ ಆಗ. ದೇವತೆಗಳೆಲ್ಲ ಅಗ್ನಿಮುಖರು ಅಂತ ಪ್ರಸಿದ್ಧಿ. ನಾನು ಅವರಿಗೆ ಬಾಯಿ ಇದ್ದ ಹಾಗೆ ಆಹುತಿ ತಗೊಂಡು ಹೋಗಿ ಕೊಡುವವನು. ಎಷ್ಟೋ ಕಾಲದಿಂದ ಅವರಿಗೆ ಆಹುತಿ ತಗೊಂಡು ಹೋಗಿ ಕೊಡ್ತಾನೆ ಇದ್ದೀನಿ. ಒಂದು ಸಲ ನಾನು ಹೋಗಿ ಆ ದೇವತೆಗಳನ್ನು ಕೇಳಿದೆ ಅಂತ ಅಗ್ನಿ ದೇವತೆಗಳನ್ನು ಕೇಳಿದ್ನಂತೆ, ಬಹುಕಾಲದಿಂದ ನಿಮಗೆ ಆಹುತಿ ತಂದು ಕೊಡ್ತಿದ್ದೀನಿ, ಯಜ್ಞದಲ್ಲಿ ನನಗೂ ಒಂದಿಷ್ಟು ಆಹುತಿಯನ್ನ ವ್ಯವಸ್ಥೆ ಮಾಡ್ರಿ ಅಂತ ಕೇಳಿದ್ನ. ಸಂಬಳ ಕೊಡ್ರಿ ಅಂತ ಕೇಳಿದ ಹಾಗೆ. ಇಷ್ಟು ಕೆಲಸ ನಿಮಗೆ ಆಹುತಿ ತಂದು ಕೊಡುವವನೇ ನಾನು, ನನಗೇನಾದ್ರೂ ಬೇಡವೇ? ಆದ್ರಿಂದ ಪ್ರಯಾಜ ಅನುಯಾಜ ಅನ್ನುವಂಥ ಆಹುತಿಗಳನ್ನ ನನಗೆ ಕೊಡ್ರಿ ಅಂತ ಕೇಳಿದ್ನ. ಪ್ರಯಾಜಾನ್ ದೇವಾನ್ ಅನುಯಾಜಾಂಶ್ಚ ಶುಲ್ಕಂ, ಶುಲ್ಕ ಅಂತಲೇ ಅಂತಾರೆ, ಸಂಬಳ. ನನಗೆ ಶುಲ್ಕ ಕೊಡ್ರಿ, ಯಾಕೆ ಅಂದ್ರೆ ಹವಿರ್ದಾನಿ ದೈವತಾ ನಾಮಯಾತಿಶಂ. ಪ್ರಯಾಜ ಅಂತಂದ್ರೆ ಯಜ್ಞಕ್ಕಿಂತ ಮೊದಲು ಸಮಿಧೋ ಯಜತಿ, ತನೂನಪಾತಂ ಯಜತಿ, ಈಡೋ ಯಜತಿ, ಬರ್ಹಿರ್ ಯಜತಿ, ಸ್ವಾಹಾಕಾರಂ ಯಜತಿ ಅಂತ 5 ಆಜ್ಯಾಹುತಿ ಕೊಡೋದು. ಆಮೇಲೆ ಕೊನೆಗೆ ಬರ್ಹಿ ನಾರಾಶಂಸ ಸೃಷ್ಟಕೃತ ಅಂತ ಯಜ್ಞ ಮುಗಿದ ಮೇಲೆ 3 ಆಜ್ಯಾಹುತಿ. ಈ 5 3 ಪ್ರಯಾಜ ಅನುಯಾಜ ಅಂತ ಇದಕ್ಕೆ ಹೆಸರು. ಈ ಆಜ್ಯಾಹುತಿಯನ್ನ ಕೇಳಿದ್ನಂತೆ. ಆಯ್ತು ಅಂತ ಕೊಟ್ರು ದೇವತೆಗಳು. ಆದ್ರೆ ಸಿಟ್ಟು ಬಂತಂತೆ, ನಮಗೆ ಹವಿಸ್ಸನ್ನು ತಂದು ಕೊಡೋದಕ್ಕೆ ಸಂಬಳ ಕೇಳ್ತಾ ಇದ್ದೀಯಾ ನೀನು ಅಂತ ಕೊಡೋದು ಕೊಟ್ಟು ನಿನಗೆ ಅಜೀರ್ಣ ಆಗ್ಲಿ ಅಂತ ಬಿಟ್ರಂತೆ. ಊಟ ಹಾಕ್ರಿ ಅಂತಂದ್ರೆ ಹಾಕ್ತೀನಿ ಅಂತ ಹೇಳಿ ಬೇಕಾದಷ್ಟು ಬಿಡಿಸಿ ಅಜೀರ್ಣಾಗಿ ಹಾಳಾಗಿ ಹೋಗು ಅಂತ ಅಂದಂಗೆ. ಹಾಗೆ ದೇವತೆಗಳು ಅಜೀರ್ಣ ಆಗ್ಲಿ ಅಂತ ಶಾಪ ಕೊಟ್ರಂತೆ. ಬಲಹ್ರಾಸ ಸ್ತವಭೂಯಾದಿತಿಸ್ಮ, ಅಜೀರ್ಣ ಆಗ್ಲಿ ಅಂದ್ರೆ ಅಜೀರ್ಣ ಆಗೋದು ಅಂದ್ರು ಒಂದೇ, ಬಲ ಹ್ರಾಸ ಆಗೋದು ಅಂದ್ರು ಒಂದೇ. ನಿನ್ನ ಬಲ ಹೋಗಿಬಿಡ್ಲಿ ಅಜೀರ್ಣ ಆಗಿ ಅಂತ. ಶಪ್ತ್ವೈಭತೆ ತಾಂಶ್ಚತದು ಪುರಾಮಮ, ಹೀಗೆ ಶಾಪ ಕೊಟ್ಟು ನನಗೆ ಅವರು ಆಹುತಿಗಳನ್ನು ಕೊಟ್ಟಿದ್ದಾರೆ. ಆದ್ರಿಂದ ನನಗೆ ಬಲ ಹ್ರಾಸ ಆಗಿಬಿಟ್ಟಿದೆ. ಆಮೇಲೆ ಬ್ರಹ್ಮದೇವ್ರ ಹತ್ರ ಹೋದ್ರಂತೆ ಅಗ್ನಿದೇವರು. ದೇವತೆಗಳ ಹತ್ರ ಶುಲ್ಕ ಕೊಡ್ರಿ ಅಂತಂದ್ರೆ ಕೊಡೋದು ಕೊಟ್ಟು ಬಲ ಹ್ರಾಸ ಆಗ್ಲಿ ಅಂತಂದಿದ್ದಾರೆ, ಏನ್ ಮಾಡ್ಲಿ ಅಂತ. ಅಜೀರ್ಣ ಆಗಿಬಿಟ್ಟು ಒಂಥರ ರೋಗ ಹಿಡಿದಿತ್ತಂತೆ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ನಿನಗೆ ಪುನಃ ಬಲ ಬರಬೇಕಾದ್ರೆ, ಈ ಬಲ ಹ್ರಾಸ ಆದದ್ದೆಲ್ಲ ಹೋಗಿ ಪುನಃ ಬಲ ಬರಬೇಕಾದ್ರೆ ಖಾಂಡವವನ ಅಂತ ಒಂದು ವನ ಇದೆ. ವಿಚಿತ್ರವಾದ ಗಿಡಮೂಲಿಕೆಗಳು, ನಾನಾ ತರಹದ ಜಾತಿಯ ಮರಗಳು, ಪಶುಗಳು, ಪಕ್ಷಿಗಳು ಬೇಕಾದಷ್ಟಿದೆ. ಇಡೀ ವನವನ್ನೇ ಸುಟ್ಟು ನೀನು ತಿಂದು ಹಾಕಿಬಿಟ್ಟೆ ಅಂತಂದ್ರೆ ಅದೊಂದು ರೀತಿ ಔಷಧವಾಗಿ ನಿನಗೆ ಬಲ ಬರ್ತದೆ ಅಂದ್ರೆ. ಆದ್ರಿಂದ ಇಡೀ ಖಾಂಡವ ವನವನ್ನು ತಿಂದುಬಿಡು. ನಾನಾ ವಿಧವಾದ ಪ್ರಾಣಿಗಳಿದ್ದಾವೆ, ಪಶುಗಳು, ಪಕ್ಷಿಗಳು ಎಲ್ಲ ಸೇರಿಬಿಡ್ತದೆ ನಿನಗೆ. ಪುನಃ ಪೂರ್ತಿಕ್ಕೇನ ಮೇ ಸ್ಯಾತ್ ಬಲಸ್ಯೇತಿ ಅಬ್ಜೋದ್ಭವಂ ಪೃಷ್ಠವಾನಸ್ಮಿನತ್ವ
ಯದಾವನಂ ಖಾಂಡವಂ ಹಿತ್ವಮತ್ಸಿ ತದಾ ಬಲಂತೆ ಭವತೀತಿ ಸೋಬ್ರವೀತ್. ಬ್ರಹ್ಮದೇವರು ಹೇಳಿದ್ರಂತೆ, ಅದಕ್ಕೆ ಈ ಖಾಂಡವವನ, ನೀವಿಲ್ಲಿದ್ದೀರಿ, ನಾನು ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಈ ಖಾಂಡವವನ ದೇವೇಂದ್ರಂದದ್ದು, ಖಾಂಡವವನ ದೇವೇಂದ್ರಂದು. ಇದನ್ನು ತಿನ್ಲಿಕ್ಕೆ ಹೋದಾಗ ಮಳೆ ಬರಿಸಿ ಅವನು ವಿಘ್ನ ಮಾಡ್ತಿದ್ನಂತೆ. ಅದಕ್ಕೆ ಬೆಂಕಿ ಹತ್ತಬೇಕು, ತಿನ್ನಬೇಕು ಅಂತ ಅಗ್ನಿ ಸ್ಪರ್ಶ ಆದ ಕೂಡಲೇ ಮಳೆ ಬಂದ್ಬಿಡೋದು. ಇನ್ನಾನು ಹ್ಯಾಕ್ ತಿನ್ಲಿಕ್ಕೆ ಸಾಧ್ಯ? ಆರಿ ಹೋಗ್ತಿದ್ದೆ, ಶಾಂತನಾಗಿ ಬಿಡ್ತಿದ್ದೆ. ಅದಕ್ಕೆ ನನಗೆ ಈ ಖಾಂಡವವನ ಭಕ್ಷಣ ಮಾಡಬೇಕಾಗಿದೆ, ಇದನ್ನು ದಹನ ಮಾಡಬೇಕು. ಇಂದ್ರ ವಿರೋಧ ಮಾಡದಿದ್ದ ಹಾಗೆ ನೀನ್ ತಡಿ ಅಂತ ಅರ್ಜುನನ ಹತ್ರ ಬಂದ. ಯಾಕೆಂದ್ರೆ ಅವನ ಮಗ ಇವನು. ಅದರಿಂದ ನಿಮ್ಮಪ್ಪ ಏನೋ ನನಗೆ ವಿರೋಧ ಮಾಡದಿದ್ದ ಹಾಗೆ ನೀನ್ ನೋಡ್ಕೋಬೇಕು ಅಂತ ಅರ್ಜುನನ ಹತ್ರ ಕೇಳ್ತಾ ಇದ್ದಾನೆ. ಇತ್ಯುಕ್ತೆ ತಂ ಪಾರ್ಥವೂಚೆ ಯದಿ ಸ್ಯಾತ್ ರಥೋ ಧನುಶ್ಚಾತ್ರ ಶಕ್ರನ್ ನಿರೋಚ್ಛೆ. ಆಯ್ತು, ಇಂದ್ರನನ್ನು ಕೂಡ ತಡೆದು ನಾನು ನಿನಗೆ ಖಾಂಡವವನವನ್ನ ಆಹಾರವಾಗಿ ಕೊಡ್ತೀನಿ, ಆದ್ರೆ ನನಗೊಂದು ದಿವ್ಯವಾದ ರಥ ಬೇಕು ಮತ್ತು ಬಿಲ್ಲು ಬೇಕು ಅಂತ ಕೇಳಿದಾಗ ಆಯ್ತು ಅಂತ ತರಲಿಕ್ಕೆ ಹೊರಟಿದ್ದಾನೆ. ಇಂದ್ರನೂ ಕೂಡ ನರಾವೇಶಾತ್ ಅನ್ನದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಶಕ್ರಸ್ಯ ವಿರೋಧ ಮೈಚ್ಛತ್. ಅರ್ಜುನ ಯಾವ ರೀತಿ ಇಂದ್ರನ ರೋಧನ ತಡಿತೇನೆ ಅಂತ ಒಪ್ಪಿಕೊಂಡ, ವಿರೋಧ ಆಗುವುದಿಲ್ಲ ಅಂತಂದ್ರೆ ನರನ ಆವೇಶ ಇತ್ತು. ಇಂದ್ರ ಮೂಲ ರೂಪದಲ್ಲಿ ಇಂದ್ರನಿಗಿಂತಲೂ ಶ್ರೇಷ್ಠ ನರ. ನರ ಅಂದ್ರೆ ಯಾರು? ಶೇಷದೇವರ ಅವತಾರ ನರ ಋಷಿ ಅಂತ. ಆ ಶೇಷದೇವರ ಅವತಾರ ನರ ಋಷಿ, ನರನ ಆವೇಶ ಇದರಲ್ಲಿ ಅರ್ಜುನನಲ್ಲಿ. ಮೂಲ ರೂಪದ್ದೇ ಆವೇಶ ಇರಬೇಕು ಅಂತೇನಿಲ್ಲ, ಅವತಾರದ ಆವೇಶನೂ ಇರಬಹುದು. ಮೂಲ ರೂಪ ಶೇಷ, ಶೇಷನ ಅವತಾರ ನರ, ನರನ ಆವೇಶ ಇವನಲ್ಲಿ ಅರ್ಜುನನಲ್ಲಿ. ಮತ್ತು ಅನ್ನದಾನ ಪ್ರತಿಶ್ರವ, ಅನ್ನ ಬೇಕು ಅಂತ ಕೇಳಿದಾಗ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ. ಯಾರಿಗಾದ್ರೂ ಅನ್ನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರೆ ಮತ್ತೆ ಕೊಡ್ಲೇಬೇಕಂತ. ಇಂದ್ರನ ವಿರೋಧ ಆದರೂ ಚಿಂತೆ ಇಲ್ಲ, ಇಂದ್ರ ನಾನು ತಡೆದ್ರೂ ಪರವಾಗಿಲ್ಲ, ನಿನಗೆ ಅನ್ನ ಕೊಡ್ತೇನೆ. ಯಾಕೆ ಅಂದ್ರೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ಮತ್ತು ಕೃಷ್ಣನ್ ಪ್ರೇರಣೆ ಆಯ್ತು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣನ್ ಪ್ರೇರಣೆ ಆಯ್ತು. ಸರಿ, ಇಂದ್ರನ ವಿರೋಧ ಮಾಡಿದ್ರೂ ಚಿಂತೆ ಇಲ್ಲ. ಇಂದ್ರ ಮಳೆ ಸುರಿಸುವಾಗ ಅವನ ಜೊತೆಗೆ ಯುದ್ಧ ಮಾಡಿ ತಡೆದು ಇವನಿಗೆ ಖಾಂಡವವನವನ್ನ ಆಹುತಿ ಕೊಟ್ಟು ಬಿಡಬೇಕು ಅಂತ ಯೋಚನೆ ಮಾಡಿದ್ದಾನೆ. ಇವನಾದ್ರೂ ಕೂಡ, ಅಗ್ನಿಯಾದ್ರೂ ಕೂಡ ಬಂದು ಅರ್ಜುನನ್ ಯಾಕೆ ಕೇಳಿದ ಅಂತಂದ್ರೆ, ಅರ್ಜುನನಿಗೆ ವಿರೋಧ ಮಾಡ್ಲಿಕ್ಕಿಲ್ಲ ಇಂದ್ರ ಅಂತ ಇವನ್ ಕಲ್ಪನೆ. ಯಾಕೆಂದ್ರೆ ತಾನೇ ಅರ್ಜುನ ಪ್ರತಿಜ್ಞೆ ಮಾಡಿದ ಮೇಲೆ ತಾನೇ ಪ್ರತಿಜ್ಞೆ ಮಾಡಿದ ಹಾಗಾಯ್ತು. ಆದ್ರಿಂದ ತನ್ನ ಮಗ ಮಾತು ಕೊಟ್ಟದ್ದಕ್ಕೆ ಇಂದ್ರ ವಿರೋಧ ಮಾಡ್ಲಿಕ್ಕಿಲ್ಲ ಅಂತ ಉಪಾಯ ಮಾಡಿಕೊಂಡು ಅರ್ಜುನನ ಹತ್ರ ಬಂದು ಕೇಳಿದ. ಇವನು ಕೂಡ ವಚನ ಕೊಟ್ಟುಬಿಟ್ಟ. ಕೃಷ್ಣನ್ನೂ ಕೇಳಿದನಂತೆ. ಯಾಕೆಂದ್ರೆ ಕೃಷ್ಣ ಅವನ ಅನುಮತಿ ಇಲ್ಲದೆ ಇದ್ರೆ ಅರ್ಜುನ ಏನೂ ಮಾಡೋದಿಲ್ಲ. ಆದ್ರಿಂದ ಕೃಷ್ಣನ್ನೂ ಬೇಡ್ಕೊಂಡಂತೆ, ನೀನು ಅರ್ಜುನನ ಕೈಲಿ ಪ್ರತಿರೋಧ ಮಾಡಿಸು ಅಂತ. ಅರ್ಜುನ ಒಪ್ಪಿಕೊಂಡಿದ್ದಾನೆ, ಕೃಷ್ಣನ ಪ್ರೇರಣೆನೂ ಆಯ್ತು. ನಚಾಯುಕ್ತ ಕೇಶವೇನೇಶ ಶಕ್ತ ಇತಿ ಸ್ಮ ಕೃಷ್ಣಾದಾಪಭೂಯೋಪ್ಯನುಜ್ಞಾಂ. ಮತ್ತೆ ಕೃಷ್ಣನ ಹತ್ರ ಇವನು ಕೂಡ ಅನುಜ್ಞೆ ಕೇಳಿದ. ಯಯೋ ಸಮೀಪಂಚ ಹರೇರ್ಬದರ್ಯಾಮಾದಾಯ ಚಕ್ರಂಚಾಮುತ ಕೇಶವೇದಾತ್. ಆಮೇಲೆ ಅರ್ಜುನ ಬದರಿಕಾಶ್ರಮದ ಹತ್ರ ಹೋಗಿ ಅಲ್ಲಿಂದ ಒಂದು ಚಕ್ರವನ್ನ, ಅಲ್ಲಿ ನಾರಾಯಣ ದೇವರ ಹತ್ರ ಇದ್ದಂತಹ ಒಂದು ಚಕ್ರವನ್ನ ತಂದು ಕೃಷ್ಣನಿಗೆ ಕೊಡ್ತಾನೆ. ಬ್ರಹ್ಮದೇವರ ಹತ್ರ ಹೋಗಿ ಗಾಂಡೀವ ಅನ್ನೋ ಧನುಸ್ಸು ಬ್ರಹ್ಮದೇವರದ್ದಂತೆ. ವಿಷ್ಣುವಿನ ಧನುಸ್ಸು ಯಾರಿಗೆ? ಶಾರ್ಂಗ ಅಂತ ವಿಷ್ಣುವಿನ ಧನುಸ್ಸು. ಪಿನಾಕ ಅನ್ನೋದು ರುದ್ರದೇವರದ್ದು. ಗಾಂಡೀವ ಅನ್ನೋದು ಮೂಲತಃ ಬ್ರಹ್ಮದೇವರ ಧನುಸ್ಸು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನರದ್ದು ಒಂದೊಂದು ಧನುಸ್ಸು. ಬ್ರಹ್ಮದೇವರದ್ದು ಗಾಂಡೀವ, ವಿಷ್ಣುವಿಂದು ಶಾರ್ಂಗ, ರುದ್ರಂದು ಪಿನಾಕ. ಬ್ರಹ್ಮದೇವರ ಹತ್ರ ಹೋಗಿ ಗಾಂಡೀವ ಧನುಸ್ಸನ್ನ ಅಗ್ನಿದೇವರು ಇಸ್ಕೊಂಡು ಬಂದಿದ್ದ. ಅರ್ಜುನನಿಗೆ ಬೇಕು ಯುದ್ಧ ಮಾಡ್ಲಿಕ್ಕೆ, ಇಂದ್ರನನ್ನು ಎದುರಿಸಲಿಕ್ಕೆ ಬೇಕು ಅಂತ ಗಾಂಡೀವ ಧನುಸ್ಸನ್ನು ಇಸ್ಕೊಂಡು ಬಂದಿದ್ದಾರೆ. ಆ ಗಾಂಡೀವ ಧನುಸ್ಸು ಪೂರ್ತಿಯಾಗಿ ಕೊಡ್ಲಿಲ್ಲಂತೆ ಬ್ರಹ್ಮದೇವರು, ಒಂದು ಅಂಶ ಕೊಟ್ರಂತೆ. ಅಂದ್ರೆ ಗಾಂಡೀವ ಧನುಸ್ಸು ಅಂದ್ರೆ ಭಾರಿ ಬಲ, ಒಂದು ಅಂಶದ ಬಲ ಇರುವಂತಹ ಗಾಂಡೀವವನ್ನ ಕೊಟ್ರಂತೆ. ಆ ಗಾಂಡೀವವನ್ನೇ ಒಂದಂಶ ರುದ್ರದೇವರಿಗೆ ಕೊಟ್ಟಿದ್ರಂತೆ, ಒಂದಂಶ ಇಂದ್ರನಿಗೆ ಕೊಟ್ಟಿದ್ರು, ಒಂದಂಶ ಸೋಮನಿಗೆ, ವರ್ಣನಿಗೆ ಕೊಟ್ಟಿದ್ರಂತೆ. ಅಂಥ ಗಾಂಡೀವ ಧನುಸ್ಸನ್ನು ತಗೊಂಡು ಒಂದು ಕೊಡ್ತಾ ಇದ್ದಾನೆ. ಮುಂದೆ ಖಾಂಡವವನ ಕೊಟ್ಟಿರ್ತಕ್ಕಂತಹ ವಿಚಾರವನ್ನು ಅಗ್ನಿದೇವರು ದೇವತೆಗಳಿಗೆಲ್ಲ ಆಹುತಿ ಕೊಡ್ತಕ್ಕಂಥವರು. ಮನುಷ್ಯರು ಕೊಟ್ಟ ಆಹುತಿಯನ್ನ ದೇವತೆಗಳಿಗೆ ಮುಟ್ಟಿಸುವವನೇ ಅಗ್ನಿ. ಆದ್ರಿಂದ ಒಮ್ಮೆ ಅಗ್ನಿ ನನಗೆ ವೇತನ ಕೊಡಬೇಕು ಅಂದ್ರೆ ವರಯಾಜ ಮತ್ತು ಅನುಯಾಜ ಎಂಬ ಆಹುತಿಗಳನ್ನ, ಆಜ್ಯಾಹುತಿಗಳನ್ನ, ತುಪ್ಪದ ಆಹುತಿಗಳನ್ನ ನನಗೂ ಕೊಡಬೇಕು ಅಂತ ಕೇಳಿದಾಗ ವೇತನ ರೂಪವಾಗಿ ಕೇಳಿದ.
ದೇವತೆಗಳು ಅದರ ವ್ಯವಸ್ಥೆಯನ್ನು ಮಾಡಿದ್ರು, ಆದರೆ ಶಾಪ ಹಾಕಿದ್ರಂತೆ, ನಿನಗೆ ಬಲ ಹ್ರಾಸ ಆಗಲಿ ಅಂತ. ಅಜೀರ್ಣ ಆಗಿ ಅಗ್ನಿಗೆ ಬಲ ಹ್ರಾಸ ಆಯ್ತು. ಆವಾಗ ಅರ್ಜುನ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಖಾಂಡವವನ ಭಕ್ಷಣ ಮಾಡು. ದೇವೇಂದ್ರಂದದು ಖಾಂಡವವನ, ಅದರಲ್ಲಿ ಅನೇಕ ಔಷಧದ ಗಿಡ ಮೂಲಿಕೆಗಳು, ನಾನಾ ವಿಧವಾದ ಪಶು ಪಕ್ಷಿಗಳೆಲ್ಲ ಇದೆ, ಅದನ್ನ ಭಕ್ಷಣ ಮಾಡಿದ್ರೆ ನಿನ್ನ ರೋಗ ವಾಸಿ ಆಗ್ತದೆ ಅಂತ. ಆದರೆ ಖಾಂಡವವನ ಭಕ್ಷಣ ಮಾಡ್ಲಿಕ್ಕೆ ಹೋದ್ರೆ ದೇವೇಂದ್ರ ಮಳೆ ಸುರಿಸಿ ವಿಘ್ನ ಉಂಟು ಮಾಡ್ತಾನೆ. ಅದಕ್ಕಾಗಿ ಏನ್ ಮಾಡಬೇಕು? ಇಂದ್ರನ ಅವತಾರವೇ ಆಗಿರತಕ್ಕಂಥ ಅರ್ಜುನನ್ನ ಪ್ರಾರ್ಥನೆ ಮಾಡಿಕೊಂಡು ಬಿಟ್ರೆ ಅರ್ಜುನ ಮಾತು ಕೊಡ್ತಾನೆ, ನಿನಗೆ ಖಾಂಡವವನ್ನ ದಹನ ಮಾಡ್ಲಿಕ್ಕೆ ಅವಕಾಶ ಮಾಡ್ತೇನೆ ಅಂತ. ಆವಾಗ ಇಂದ್ರ ಪ್ರತಿರೋಧ ಮಾಡೋದು. ಮತ್ತು ಒಂದು ವೇಳೆ ಇಂದ್ರ ಮಾಡಿದರೂ ಕೂಡ ಇಂದ್ರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅರ್ಜುನ ಇರ್ತಾನೆ, ಅರ್ಜುನನಿಗೆ ಕೃಷ್ಣನ ಅನುಗ್ರಹ ಇರ್ತದೆ. ಇದೆಲ್ಲ ವಿಚಾರ ಮಾಡಿ ಆ ಅಗ್ನಿ ಅರ್ಜುನನ ಹತ್ರ ಬಂದು ಬೇಡಿದ್ದಾನೆ. ಅರ್ಜುನ ಆಗ್ಲಿ ಅಂತ ಪ್ರತಿಜ್ಞೆ ಮಾಡಿದ. ನಿನಗೆ ಖಾಂಡವವನವನ್ನ ಅನ್ನವಾಗಿ ಕೊಡ್ತೇನೆ ನಾನು, ನಿನಗೆ ಅದನ್ನ ಭಕ್ಷಣ ಮಾಡಬಹುದು ಅಂತಂದ. ಆನಂತರ ಅಗ್ನಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದನಂತೆ, ನೀನು ಅನುಗ್ರಹ ಮಾಡಬೇಕು ಅಂತ. ಅಕಸ್ಮಾತ್ ಇಂದ್ರ ಯುದ್ಧಕ್ಕೆ ಬಂದ್ರೆ ಅರ್ಜುನ ಇಂದ್ರನ ಜೊತೆಗೆ ಯುದ್ಧ ಮಾಡುವಾಗ ಕೃಷ್ಣನು ಸಹಾಯಕ್ಕಿದ್ದು ಬಿಟ್ರೆ ಅರ್ಜುನ ಗೆಲ್ಲೋದು ನಿಶ್ಚಿತ. ತನಗೆ ಖಾಂಡವವನ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಕೃಷ್ಣನನ್ನು ಕೂಡ ಯಾಚನೆ ಮಾಡಿದ. ಅನಂತರ ಬದರಿಕಾಶ್ರಮಕ್ಕೆ ಹೋಗಿ ಅಗ್ನಿದೇವರೇ ಕೃಷ್ಣನಿಗೆ ಚಕ್ರವನ್ನು ತಂದು ಸಮರ್ಪಣೆ ಮಾಡ್ತಾರೆ. ಅರ್ಜುನ ಹೇಳಿದ್ದ, ನಾನು ಯುದ್ಧ ಮಾಡ್ತೇನೆ ಬೇಕಾದ್ರೆ ಇಂದ್ರನ ಹತ್ರ, ಇಂದ್ರ ವಿಘ್ನ ಮಾಡಿದ್ರೆ ಅವನನ್ನು ಯುದ್ಧ ಮಾಡಿ ಸೋಲಿಸಿ ನಿನಗೆ ಖಾಂಡವವನವನ್ನ ಭಕ್ಷಣ ಮಾಡಲಿಕ್ಕೆ ಕೊಡ್ತೇನೆ. ಆದ್ರೆ ನನಗೆ ದಿವ್ಯವಾದ ರಥ, ಬಿಲ್ಲು ಇದೆಲ್ಲ ಬೇಕು. ಬಿಲ್ಲು ಬಾಣ ರಥ ಇದ್ರೆ ನಾನು ಮಾಡ್ತೇನೆ ಅಂತ. ಅದನ್ನು ತರಲಿಕ್ಕೆ ಅಂತ ಅಗ್ನಿದೇವರು ಹೊರಟದ್ದು. ಅರ್ಜುನನಿಗೆ ರಥ ಬಿಲ್ಲು ಬಾಣ ತಂದು ಕೊಡೋಣ ಅಂತ ಹೊರಟಾಗ ದಾರಿಯಲ್ಲಿ ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣ ದೇವರಿಂದ ಚಕ್ರ ತಂದುಕೊಟ್ಟು. ಆ ಚಕ್ರ ಯಾವುದು ಅಂತಂದ್ರೆ, ಹಿಂದೊಮ್ಮೆ ಶ್ರೀಕೃಷ್ಣ ಬಲರಾಮ ಇವರೆಲ್ಲ ಗೋಮಂತಕ ಪರ್ವತ ಅಂತ, ಗೋಮಂತ ಅಂತ ಒಂದು ಪರ್ವತ, ಆ ಗೋಮಂತ ಪರ್ವತಕ್ಕೆ ಬಂದಾಗ ಅಲ್ಲಿ ಜರಾಸಂಧನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬೇಕಾಗಿತ್ತು. ಅಂತರಿಕ್ಷದಿಂದ ಇಳಿದು ಬಂದಿದ್ವಂತೆ ಆ ಚಕ್ರ ಇತ್ಯಾದಿ ಆಯುಧಗಳು. ಅದೇ ತರಹದ ಚಕ್ರ ನಾರಾಯಣನ ಬಳಿ ಒಂದಿತ್ತಂತೆ ಬದರಿಕಾಶ್ರಮದಲ್ಲಿ ನಾರಾಯಣ ದೇವರ ಹತ್ರ. ಪರಮಾತ್ಮನ ಚಕ್ರಕ್ಕೆ ಅನಂತ ರೂಪಗಳಿದೆ ಅಂತಾರೆ ಶ್ರೀಮದಾಚಾರ್ಯ. ಹಾಗೆ ಲಕ್ಷ್ಮೀದೇವಿ ಆಭರಣಕ್ಕೆ ಸೀತಾದೇವಿ ಆಭರಣಗಳೇ ಅನಂತ ರೂಪ ತಾಳಿದ್ವೋ ಅನಂತ ರೂಪ ತಾಳಿದ್ವಂತ. ಎಲ್ಲ ಆಭರಣಗಳನ್ನ ಋಷಿಮುಖ ಪರ್ವತದಲ್ಲಿ ಹಾಕಿ ಹೋಗಿದ್ಲು ಸೀತಾದೇವಿ ಅಂತುಂಟು. ಆದ್ರೆ ಹನುಮಂತ ಹೋಗಿ ಲಂಕೆಯಲ್ಲಿ ರಾಮನಿಗೆ ಏನಾದ್ರೂ ಒಂದು ಚಿಹ್ನೆಯನ್ನ ಕೊಡು ನೀನು ಅಂತ ಕೇಳಿದಾಗ ಚೂಡಾಮಣಿಯನ್ನ ತೆಗೆದುಕೊಟ್ಲಂತ. ಎಲ್ಲಿತ್ತು ಚೂಡಾಮಣಿ? ಅಲ್ಲಿ ಬಿಸಾಡಿದ್ಲಲ್ಲ, ಎಲ್ಲ ಹಾಕಿ ಹೋಗಿದ್ಲಲ್ಲ ಋಷಿಮುಖದಲ್ಲಿ, ಅಲ್ಲೆಲ್ಲಿತ್ತು ಅಂತಂದ್ರೆ ಸೀತಾಯ ಯಾನಿ ಚೈವಾಸನ್ನ ಆಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವ ತಾನ್ನೇ ವಾಸಂ ತಥೈವಚ ಅಂತಾರಾಚ. ಸೀತಾದೇವಿ ಆಭರಣಗಳೆಲ್ಲ ಎರಡೆರಡಾಗಿದ್ವಂತೆ. ಒಂದೇ ಆಭರಣ ಅದು ಎರಡೆರಡು ರೂಪ ಧಾರಣೆ ಮಾಡ್ತಾ ಇತ್ತಂತೆ.